ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತಾಂತ್ರಿಕ ಸಮಸ್ಯೆಗಳಿಂದಾಗಿ ಕೆಲ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗದೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಆದರೆ ಇವತ್ತಿಂದ ಪ್ರತಿದಿನ ವಿಡಿಯೋ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ತಪ್ಪದೆ ನೋಡಿ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಿಡ್ಲ್ ಈಸ್ಟ್ನಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಗೆ ಪ್ರತಿಯಾಗಿ ಇರಾನ್ ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿದೆ. ಆದರೆ ಈ ಇಡೀ ಸಂಘರ್ಷದ ಮಧ್ಯೆ ನಮ್ಮ ಭಾರತ ಈಗ ಒಂದು ಅಚ್ಚರಿಯ ಅತ್ಯಂತ ಕಠಿಣ ನಿಲುವನ್ನು ತೆಗೆದುಕೊಂಡಿದೆ. ಹೌದು, ಇರಾನ್ ಅರಬ್ ದೇಶಗಳ ಮೇಲೆ ಮಾಡ್ತಾ ಇರುವ ಸರಣಿ ದಾಳಿಗಳ ವಿರುದ್ಧ ಭಾರತ ಈಗ ವಿಶ್ವಸಂಸ್ಥೆಯಲ್ಲಿ ಬಹಿರಂಗವಾಗಿ ಧ್ವನಿ ಎತ್ತಿದೆ. UNSC ಅಂದರೆ ಸಂಯುಕ್ತ ರಾಷ್ಟ್ರದ ಭದ್ರತಾ ಮಂಡಳಿಯಲ್ಲಿ ಇರಾನ್ ವಿರುದ್ಧ ಮಂಡಿಸಲಾದ ಐತಿಹಾಸಿಕ ಪ್ರಸ್ತಾವನೆಗೆ ನಮ್ಮ ಭಾರತ ಕೇವಲ ಬೆಂಬಲ ನೀಡಿದ್ದಷ್ಟೇ ಅಲ್ಲ, ಆ ಪ್ರಸ್ತಾವನೆಯನ್ನು ಮಂಡಿಸಿದ ಮುಖ್ಯ ದೇಶಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಅತ್ತ ರಷ್ಯಾ ಮತ್ತು ಚೀನಾ ದೇಶಗಳು ಈ ವಿಷಯದಲ್ಲಿ ಮೌನವಾಗಿದ್ದರೆ, ನಮ್ಮ ಭಾರತ ಮಾತ್ರ ಇರಾನ್ ದಾಳಿಯನ್ನು ಖಂಡಿಸಿ ಕಟುವಾದ ಎಚ್ಚರಿಕೆ ನೀಡಿದೆ. ಹಾಗಿದ್ರೆ ಏನಿದು ಭಾರತದ ಹೊಸ ರಣತಂತ್ರ? ಇರಾನ್ ಜೊತೆಗೆ ದಶಕಗಳ ಕಾಲ ಸ್ನೇಹ ಹೊಂದಿದ್ದ ಭಾರತ ಈಗ ಯಾಕೆ ಸಿಟ್ಟಾಗಿದೆ? ಈ ಎಲ್ಲ ವಿಷಯಗಳ ಡೀಟೇಲ್ಸನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ನೀಡ್ತೀನಿ. ಸ್ನೇಹಿತರೆ, ಕಳೆದ ಬುಧವಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆಯಿತು. ಇರಾನ್ ದೇಶವು ಗಲ್ಫ್ ಕಂಟ್ರಿಗಳಾದ ಬಹರೈನ್, ಕುವೈಟ್, ಒಮಾನ್, ಕತಾರ್, ಸೌದಿ ಅರೇಬಿಯಾ, UAE ಮತ್ತು ಜೋರ್ಡನ್ ದೇಶಗಳ ಮೇಲೆ ನಡೆಸ್ತಾ ಇರುವ ದಾಳಿಯನ್ನು ಖಂಡಿಸಿ ಈ ಪ್ರಸ್ತಾವನೆಯನ್ನು ತರಲಾಗಿತ್ತು. 15 ಸದಸ್ಯ ದೇಶಗಳಿರುವ ಈ ಮಂಡಳಿಯಲ್ಲಿ ಈ ಒಂದು ಪ್ರಸ್ತಾವನೆಗೆ 13 ಮತಗಳು ಮಾತ್ರ ಬಿದ್ದಿದ್ದು. ವಿಶೇಷ ಏನಪ್ಪಾ ಅಂದರೆ, ಇರಾನ್ನ ಮಿತ್ರ ರಾಷ್ಟ್ರಗಳಾದ ಚೀನಾ ಮತ್ತು ರಷ್ಯಾ ದೇಶಗಳು ಈ ಮತದಾನದಿಂದ ದೂರನೇ ಉಳಿದಿದ್ದು. ಆದರೆ ನಮ್ಮ ಭಾರತ ಮಾತ್ರ ಈ ಪ್ರಸ್ತಾವನೆಗೆ ತನ್ನ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದೆ. ಈ ಒಂದು ಪ್ರಸ್ತಾವನೆಯ ನೇತೃತ್ವವನ್ನು ಬಹರೈನ್ ದೇಶವು ವಹಿಸಿತ್ತು. ನಮ್ಮ ಭಾರತ ಸೇರಿ ಸುಮಾರು 135 ದೇಶಗಳು ಈ ಒಂದು ನಿರ್ಣಯಕ್ಕೆ ಕೈ ಜೋಡಿಸಿವೆ. ಇದರಿಂದಾಗಿ ಈಗ ವಿಶ್ವಸಂಸ್ಥೆಯು ಇರಾನ್ ತನ್ನ ನೆರೆ ರಾಷ್ಟ್ರಗಳ ಮೇಲೆ ಮಾಡ್ತಾ ಇರುವ ಮಿಸೈಲ್ ಮತ್ತು ಡ್ರೋನ್ ದಾಳಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಅನ್ನೋ ಆದೇಶವನ್ನು ಹೊರಗಡೆ ಹಾಕಿದೆ. ಸ್ನೇಹಿತರೆ, ನಮ್ಮ ಭಾರತ ಬಹರೈನ್ ದೇಶದ ಈ ಒಂದು ಪ್ರಸ್ತಾವನೆಗೆ ಬೆಂಬಲ ನೀಡೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ, ಇರಾನ್ ದೇಶವು ಸ್ಟ್ರೈಟ್ ಆಫ್ ಹಾರ್ಮುಜ್ ಮತ್ತು ಬಾಬ್ ಅಲ್ ಮಂಡಾಬ್ ಅನ್ನೋ 2 ಸಮುದ್ರ ಮಾರ್ಗಗಳನ್ನು ಕ್ಲೋಸ್ ಮಾಡಿರೋದು. ಇದರಿಂದಾಗಿ ಈಗ ಇಡೀ ವಿಶ್ವದ ತೈಲ ಪೂರೈಕೆ ಮತ್ತು ವ್ಯಾಪಾರದ ವ್ಯವಸ್ಥೆಯೇ ಕುಸಿದು ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಇದರ ಹೊಡೆತ ನಮ್ಮ ಭಾರತದ ಆರ್ಥಿಕತೆಯ ಮೇಲೂ ಕೂಡ ಬೀಳೋದಕ್ಕೆ ಶುರುವಾಗಿದೆ. ಅದಕ್ಕಾಗಿಯೇ ಭಾರತ ಈ ವಿಷಯದಲ್ಲಿ ತನ್ನ ಕಠಿಣ ನಿಲುವನ್ನು ತೋರಿಸಿದೆ. ಅಷ್ಟೇ ಅಲ್ಲ, ಇರಾನ್ ನಡೆಸಿದ ದಾಳಿಯಲ್ಲಿ ವಸತಿ ಪ್ರದೇಶಗಳು ಮತ್ತು ನಾಗರಿಕರ ಕಟ್ಟಡಗಳು ಕೂಡ ನಾಶವಾಗಿವೆ. ಅಮಾಯಕ ಜನರ ಸಾವು ನೋವುಗಳಿಗೆ ನಮ್ಮ ಭಾರತ ತೀವ್ರ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದೆ. ಇರಾನ್ ಈ ಕೂಡಲೇ ಇಂತಹ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಮಾಡೋದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದೆ. ಭಾರತದ ಈ ಒಂದು ಕಠಿಣ ನಿಲುವಿನ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರ ದೃಢ ನಿರ್ಧಾರ ಇದೆ. ಯಾಕಂದರೆ ಅರಬ್ ಕಂಟ್ರಿಗಳಲ್ಲಿ ನಮ್ಮ ಭಾರತದ ಸುಮಾರು 1 ಕೋಟಿಗೂ ಹೆಚ್ಚಿನ ನಾಗರಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ರಕ್ಷಣೆಯ ಜವಾಬ್ದಾರಿ ನಮ್ಮೇಲೂ ಕೂಡ ಇದೆ. ಯುನೈಟೆಡ್ ನೇಷನ್ನಲ್ಲಿ ಭಾರತದ ಈ ಒಂದು ರೌದ್ರಾವತಾರವನ್ನು ನೋಡಿದ ನಂತರವೇ ಇರಾನ್ ದೇಶವು ನಿನ್ನೆ ನಮ್ಮ ಭಾರತದ ಹಡಗುಗಳಿಗೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನು ಕ್ರಾಸ್ ಮಾಡಲು ಅನುಮತಿಯನ್ನು ನೀಡಿರೋದು ಅಂತ ಹೇಳಲಾಗ್ತಾ ಇದೆ. ಎನಿವೆ, ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೆ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಭಾರತದ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.